ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಆಡ್ತೀವಿ. ಅದರಲ್ಲಿ ಮೋಡ್ ಹಾಕೋದು ಹೇಳ್ಕೊಡ್ತೀನಿ, ಬನ್ನಿ. ಗೈಸ್, ಇವಾಗ ಬಂದಿದೆ. ನಾನು ಇದನ್ನು ಮೋಡ್ ಹಾಕೊಂಡಿರೋದು ಹೆಂಗಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟ್ ಆಚೆ ಹೋಗಾದ್ಮೇಲೆ ನಿಮ್ಮ ಹತ್ರ ಇದು ಮೋಡಿಂದ ಆ್ಯಪ್ ಇರಲಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಕರ್ನಾಟಕ ಟ್ರಾಫಿಕ್ ಅಂತ ಇದೆ, ಈ ಥರ ಇರುತ್ತೆ. ಇದನ್ನು ಹಾಕೊಂಡ್ಬಿಟ್ಟು ಇದು ಈ ಥರ ಬರುತ್ತೆ. ಆಮೇಲೆ ನಿಮಗೆ ಯಾವ್ದು ಬಸ್ ಬೇಕಂತ ಬರುತ್ತೆ. ಆಮೇಲೆ ಈ ಥರ ಬಂದಾದಮೇಲೆ ಇಲ್ಲಿಂದ ಮೇಲಿಂದ ಈ ಕಡೆ ಸೈಡಿಗೆ ಬರುತ್ತೆ, ವೆಯ್ಟ್ ಮಾಡಬೇಕು. ಆಮೇಲೆ ಮ್ಯಾಪ್ ಮೋಡು ಮತ್ತು ಬಸ್ ಮೋಡ್ ಅಂತ ಇದೆ. ಬಸ್ ಮೋಡ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಬಸ್ ಮೋಡ್ ಹೊತ್ತಾದ್ಮೇಲೆ ಕರ್ನಾಟಕ ಬಸ್ಗಳಿದೆ, ಲಾರಿ ಇದೆ. ನೆಕ್ಸ್ಟ್ ಇದನ್ನು ಹೊತ್ತಿದ್ರೆ ಈ ಕಡೆ ಬೇರೆ ಬೇರೆ ಬಸ್ ಇದ್ದಾವೆ. ನಾನು ಹಾಕೊಂಡಿರೋ ಬಸ್ ಇದು, ಮತ್ತು ಬೇರೆವೂ ಇದೆ, ಇದು ಎಲ್ಲ ಹಾಕ್ಸ್ಕೊಂಡಿನಿ. ಈ ಕಡೆ ಬಂದಾದ್ಮೇಲೆ ಈ ಥರ ಬಸ್ಗಳಿದ್ದಾವೆ. ಈ ಕಡೆ ಬಂದಾದ್ಮೇಲೆ ಈ ಥರ. ಆಮೇಲೆ ಇದು ಈಶಾನ್ಯ ಅಂತ ಒಂದು ಬಸ್ ಇದೆ, ಕರ್ನಾಟಕದು. ಈ ಕಡೆ ಬಂದಾದಮೇಲೆ ಬಸ್ ಇದೆ, ಮತ್ತು ಈ ಕಡೆ ಬಸ್ಸು ಮತ್ತು ಲಾರಿ ಅಷ್ಟೇ. ಮ್ಯಾಪ್ ಆದರೆ ಅಯ್ಯಪ್ಪ ಟೆಂಪಲ್ ಇದೆ. ಆಮೇಲೆ ಬಾಂಗ್ಲಾದೇಶ್ ಹಿಲ್ ಮ್ಯಾಪ್ ಇದೆ. ಆಮೇಲೆ ಬಾಂಗ್ಲಾದೇಶ್ ಮ್ಯಾಪ್ ಇದೆ. ಫಾರೆಸ್ಟ್ ಹಿಲ್ಸ್ ಮ್ಯಾಪ್ ಇದೆ. ಇಂಡಿಯನ್ ಗೋವಾ ಮ್ಯಾಪ್ ಇದೆ, ಬೀಚು. ಆಮೇಲೆ ಕೇರಳ ಟ್ರಾಫಿಕ್ ಮೋಡ್ ಇದೆ. ಆಮೇಲೆ ಕೇರಳ ವಿಲೇಜ್ ಮ್ಯಾಪ್ ಇದೆ. ಆಮೇಲೆ ಕೋಲಿ ಹಿಲ್ಸ್ ಮ್ಯಾಪ್ ಅಂತ ಇದೆ. ಆಮೇಲೆ ಟೂರಿಸ್ಟ್ ಮೌಂಟೇನ್ ಹಿಲ್ ಮ್ಯಾಪ್ ಅಂತ ಇದೆ. ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಹಾಕೊಬೋದು. ಹೋಗಾದ್ಮೇಲೆ ಇಷ್ಟೇ ಬರುತ್ತೆ. ಇವಾಗ ನಿಮಗೆ ಬಸ್ ಹಾಕೊಡೋದು ಹೇಳ್ಕೊಡ್ತೀನಿ, ನೆಕ್ಸ್ಟು ಮ್ಯಾಪಿಂದ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಯಾವ್ದು ಬಸ್ ಬೇಕಂತ ನಾನು ಇವಾಗ ಈ ಬಸ್ ತೊಗೊತೀನಿ. ರಾಘವೇದ್ SMK ಪ್ರಕಾಶ್ ವೇಗ ಅಂತ ಇದೆ, ಅದು ತೊಗೊತೀನಿ. ಅದು ತೊಗೊಂಡಾದ್ಮೇಲೆ ಇಲ್ಲಿ ಫೈಲನ್ನು ಒತ್ತಾದ್ಮೇಲೆ ಫ್ರೀ ಡೌನ್ಲೋಡ್ ಅಂತ ಬರುತ್ತೆ. ಫ್ರೀ ಡೌನ್ಲೋಡ್ನ ಒತ್ತಾದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಇಲ್ಲಿರುತ್ತೆ ಬಸ್ ನೇಮು, ಅದನ್ನು ಒತ್ತಿದ್ರೆ ಡೌನ್ಲೋಡ್ ಆಗ್ತಿರುತ್ತೆ. ಇಲ್ಲಿ ಡೌನ್ಲೋಡ್ ಫೈಲ್ ಅಂತ ಒತ್ತಿ. ಆಮೇಲೆ ಇಲ್ಲಿ ಡೌನ್ಲೋಡ್ ಆಗ್ತಿರೋದು ನಿಮಗೆ ಗೊತ್ತಾಗ್ತಿರ್ಬೋದು. ನೋಡಿ, ಇನ್ನೂ ಸ್ವಲ್ಪ ಸೆಕೆಂಡ್ಸ್ ಇದೆ. ಇಲ್ಲಿ ನಿಮಗೆ ಎಷ್ಟು ಸೆಕೆಂಡ್ ಲೆಫ್ಟ್ ಅಂತ ತೋರಿಸುತ್ತೆ. ನೀವು ನೋಡಿರ್ಬೋದು, ಇಲ್ಲಿ ಕಂಪ್ಲೀಟ್ ಆಗಿದೆ. ಇವಾಗ ಮತ್ತೆ ನೀವು ಹಾಕಿರ್ತೀರಲ್ಲ ಬಸ್ ಗೇಮಿಗೆ ಹೋಗಿ
ನೀವು ಇದನ್ನು ಡೌನ್ಲೋಡ್ ಮಾಡಬೇಕಂದ್ರೆ ನೆಟ್ ಆನ್ ಆಗಿರಬೇಕು. ಆಮೇಲೆ ಇಲ್ಲಿ ಮೋಡ್ ಅಂತ ಇದೆಯಲ್ಲ ಅದಕ್ಕೆ ಹೋಗಿ ಆಮೇಲೆ ಇಲ್ಲಿ ಇಂಪೋರ್ಟ್ ಅಂತ ಇದೆ, ಇಂಪೋರ್ಟಿಗೆ ಹೋಗಿ ಆಮೇಲೆ ಡಿವೈಸಸ್ ಗ್ಯಾಲರಿ ಅಂತ ಇದೆ ಅದಕ್ಕೆ ಹೋಗಿ ಇದಕ್ಕೆ ಹೋಗಾದ್ಮೇಲೆ ಇಲ್ಲಿ ಸೈಡಿಗೆ ಗೊತ್ತಿರ್ತಿರಲ್ಲ ಅದಕ್ಕೆ ಹೋಗಿ ಡೌನ್ಲೋಡ್ಸಿಗೆ ಹೋಗಿ ಅಲ್ಲಿ ಅಪ್ಡೇಟ್ ಅಂತ ಬಂತಲ್ಲ ಅದನ್ನ ಒತ್ತಿ ಆಮೇಲೆ ಡೌನ್ಲೋಡ್ಸಿಗೆ ಹೋಗಿ ಡೌನ್ಲೋಡ್ ಸಿಗಲ್ಲ. ಮತ್ತೆ ರಿಟರ್ನ್ ಬರಬೇಕು ನೀವು ಬಸ್ ಗೇಮಿಗೆ ಬಂದು ಡೌನ್ಲೋಡ್ ಮೋಡ್ ವೆಹಿಕಲ್ಸ್ ಅಂತ ಇದೆ ಅದಕ್ಕೆ ಹೋಗಿ ಅದಕ್ಕೆ ಹೋದ್ಮೇಲೆ ಇಲ್ಲೊಂದ್ಸಲಿ ಹುಡುಕಿ ಸಿಗಲಿಲ್ಲ ಅಂದರೆ ಅಲ್ಲಿ ಸಿಗಲಿಲ್ಲ ಅಂದರೆ ಮತ್ತೆ ಬಸ್ ಗೇಮಿಗೆ ಹೋಗಬೇಕು. ಅಲ್ಲೂ ಸಿಗಲಿಲ್ಲ ಅಂದರೆ ಮತ್ತೆ ಮೋಡಿಗೆ ಹೋಗಬೇಕು. ಇಂಪೋರ್ಟಿಗೆ ಹೋಗಿ ಮತ್ತು ಅಲ್ಲಿಗೆ ಹೋಗಿ ಸೈಡಿಗೆ ಒತ್ತಿ ಇವಾಗ ಬಂತು ನೋಡ್ಬೋದು ನೀವು. 2 ಸರಿ ಮಾಡಾದ್ಮೇಲೆ ಬರುತ್ತೆ. ಇಲ್ಲಿ ಡೌನ್ಲೋಡ್ ಸಿಗಬೇಕು. ನೀವು ಹಾಕೊಂಡಿರ್ತೀರಲ್ಲ ಬಸ್ ನೇಮನ್ನು ನೆನಪಿಟ್ಕೊಡಿ, ಇಲ್ಲಿರುತ್ತೆ ಬಸ್ ನೇಮು ಹುಡುಕ್ತಿರ್ಬೇಕು. ನೀವು ನೋಡ್ಬೋದು ಇಲ್ಲಿ ಹುಡುಕ್ತಿರೋದನ್ನ. ಇಲ್ಲಿದೆ ನೋಡಿ ನಮ್ಮ ಬಸ್ಸು ಡೌನ್ಲೋಡ್ ಮಾಡಿದ್ದು. ಅದಕ್ಕೆ ಹೋಗಿ ಕ್ಲಿಕ್ ಮಾಡಾದ್ಮೇಲೆ ಅದ್ರ ಮೇಲೆ ಇನ್ನೊಂದ್ಸಲಿ ಬರುತ್ತೆ. ಇನ್ನೊಂದ್ಸಲಿ ಹೋಗಿ ನೋಡ್ಬೇಕು ಮತ್ತೆ ಅದ್ರ ಮೇಲೆ ಇನ್ನೊಂದ್ಸಲಿ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಬಸ್ ಗೇಮಿಗೆ ಅದೇ ಆಟೋಮೆಟಿಕ್ಕಾಗಿ ಹೋಗುತ್ತೆ.